ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯ ವಿರುದ್ಧ ಆಕ್ಷೇಪಾರ್ಹ ಅಸಂಸದೀಯ ಪದ ಬಳಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ವಿರುದ್ಧ ಈಗಾಗಲೇ ದೂರು ದಾಖಲಾಗಿದೆ. ಈ ಎಫ್ಐಆರ್ ದಾಖಲಾಗಿರುವ ಹಿನ್ನೆಲೆ ರವಿಕುಮಾರ್ ಸದ್ಯ ಕೋರ್ಟ್ ಮೊರೆ ಹೋಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ನಾನು ಯಾವುದೇ ಆಕ್ಷೇಪಾರ್ಹ ಪದವನ್ನ ಬಳಕೆ ಮಾಡಿಲ್ಲ, ಕೆಲಸದ ವಿಚಾರದ ಬಗ್ಗೆ ಮಾತ್ರ ನಾನು ಮಾತನಾಡಿದ್ದು ಅಂತ ಹೇಳಿ ಎಂಎಲ್ಸಿ ರವಿಕುಮಾರ್ ಮಾತನಾಡಿದ್ದಾರೆ. ನನ್ನ ಮಾತನ್ನ ಕಾಂಗ್ರೆಸ್ ಪಕ್ಷದವರು ಕೆಟ್ಟದಾಗಿ ಬಿಂಬಿಸ್ತಾ ಇದ್ದಾರೆ, ಹೀಗಾಗಿ ನನ್ನ ಮೇಲೆ ದಾಖಲು ಮಾಡಿರುವಂತಹ ಎಫ್ಐಆರ್ ರದ್ದುಪಡಿಸುವಂತೆ ಮನವಿ ಮಾಡುವ ಸಾಧ್ಯತೆಗಳು ನನ್ನ ಮುಂದೆ ಇದ್ದು ಆ ಆಪ್ಷನ್ಗಳ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಯಾವ ರೀತಿ ಕ್ರಮ ತೆಗೆದುಕೊಳ್ಬೇಕು, ಮುಂದುವರಿಬೇಕು ಅನ್ನೋದ್ರ ಬಗ್ಗೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಹೈಕೋರ್ಟ್ನಲ್ಲಿ ಮನವಿಯನ್ನ ಮಾಡಲಾಗುತ್ತೆ ಅಂತ ಹೇಳಿ ಎಂಎಲ್ಸಿ ರವಿಕುಮಾರ್ ಕಡೆಯಿಂದ ಮಾಹಿತಿ ಲಭ್ಯ ಆಗಿದ್ದು ಎಫ್ಐಆರ್ ದಾಖಲಿಸಿಕೊಂಡು ವಿಡಿಯೋವನ್ನ ಈಗಾಗಲೇ ಎಫ್ಎಸ್ಎಲ್ಗೆ ಖಾಕಿ ಟೀಮ್ ರವಾನೆ ಮಾಡಿದೆ. ವಿಧಾನಸೌಧದಲ್ಲಿ ಒಂದು ಪ್ರತಿಭಟನೆ ನಡೆಯುವಂತ ಸಂದರ್ಭದಲ್ಲಿ ವಿಧಾನ ಪರಿಷತ್ ವಿಪಕ್ಷ ಮುಖ್ಯ ಸಚೇತಕ ರವಿಕುಮಾರ್ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ಅವರ ಕುರಿತಾಗಿ ಆಕ್ಷೇಪಾರ್ಹ ಪದವನ್ನ ಬಳಕೆ ಮಾಡಿದ್ರು. ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ನಾಲ್ಗೆ ಮೇಲೆ ಹಿಡಿತ ಕಳ್ಕೊಂಡು ಈ ರೀತಿಯಾಗಿ ಮಾತನಾಡಿದ್ರು. ಇದಕ್ಕೆ ವ್ಯಾಪಕವಾದಂಥ ಆಕ್ರೋಶ ವ್ಯಕ್ತವಾಗಿದೆ. ಸದ್ಯ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಹೇಳಿ ಮನವಿಯನ್ನ ಮಾಡಲಾಯಿತು. ಇದರ ಜೊತೆಗೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸ್ ಮನೋಹರ್ ವಿಧಾನಸೌಧ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ಕೂಡ ದಾಖಲು ಮಾಡಿದ್ದಾರೆ. ಅದು ಎಫ್ಐಆರ್ ಕೂಡ ಆಗಿದೆ. ಸದ್ಯ ಆ ಎಫ್ಐಆರ್ ಕ್ವಾಶ್ಗೆ ತಾವು ಮುಂದುವರಿಯುವಂತಹ ಸುಳಿವನ್ನ ಎಂಎಲ್ಸಿ ರವಿಕುಮಾರ್ ಕೊಟ್ಟಿರೋದು. ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಕವಾದಂಥ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರವಿಕುಮಾರ್ ಹೇಳಿಕೆ ವಿರುದ್ಧ ಕಾಂಗ್ರೆಸ್ ಎಂಎಲ್ಸಿ ಮುಖ್ಯ ಸಚೇತಕ ಸಲೀಂ ಅಹಮದ್, ಇತರ ಕಾಂಗ್ರೆಸ್ ಎಂಎಲ್ಸಿಗಳು ಬಸವರಾಜ ಹೊರಟ್ಟಿ ಅವರಿಗೆ ಕೂಡ ದೂರನ್ನು ಸಲ್ಲಿಸಿದ್ದಾರೆ. ಸದಸ್ಯತ್ವ ಸ್ಥಾನದಿಂದಾನೇ ಅವರನ್ನು ವಜಾಗೊಳಿಸಬೇಕು ಅನ್ನುವಂತಹ ಆಗ್ರಹಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಈಗ ಖುದ್ದು ಎಂಎಲ್ಸಿ ರವಿಕುಮಾರ್ ತಮ್ಮ ವಿರುದ್ಧ ಏನು ಎಫ್ಐಆರ್ ಆಗಿದೆ ಅದರ ಕ್ವಾಶ್ಗೆ ಸಂಬಂಧಪಟ್ಟಂತೆ ಸಿದ್ಧತೆಗಳನ್ನು ಮಾಡ್ಕೊಳ್ತಿರೋದು ಗೊತ್ತಾಗ್ತಾ ಇದೆ. ರೈಟ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರಾಘವೇಂದ್ರ, ತಾವು ಮಾತನಾಡಿದಂತಹ ಪದವನ್ನ ಸಾರಾಸಗಟಾಗಿ ನಾನು ಹಂಗೆ ಹೇಳಿಲ್ಲ ಹಿಂಗೆ ಹೇಳಿದ್ದು ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡುವಂಥ ಪ್ರಯತ್ನವನ್ನ ಎಂಎಲ್ಸಿ ರವಿಕುಮಾರ್ ಮಾಡಿರೋದು. ಇದರ ಜೊತೆಗೆ ಕಾನೂನಿನಲ್ಲಿ ಯಾವ ರೀತಿಯಾದಂಥ ಆಪ್ಷನ್ಗಳಿದೆ ಅನ್ನೋದರ ಸಿದ್ಧತೆಗಳನ್ನ ಅಥವಾ ಆಪ್ಷನ್ಗಳನ್ನ ಹುಡುಕುವಂತ ಕೆಲಸಕ್ಕೆ ನಿರತರಾಗಿದ್ದಾರೆ. ಪ್ರಮುಖವಾಗಿ ಇದೀಗ ಎಂಎಲ್ಸಿ ರವಿಕುಮಾರ್ ಅವರು ಸಿಎಸ್ ಏನು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಇದ್ರು, ಅವರ ವಿರುದ್ಧ ಒಂದು ಅಸಂಬದ್ಧ ಹೇಳಿಕೆಯನ್ನ ಪ್ರಯೋಗ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದೂರು ಸಹ ದಾಖಲಾಗಿತ್ತು. ಇದೀಗ ಆ ಒಂದು ಎಫ್ಐಆರ್ ಅನ್ನ ರದ್ದು ಕೋರಿ ಸ್ವತಃ ಎಂಎಲ್ಸಿ ರವಿಕುಮಾರ್ ಅವರು ಹೈಕೋರ್ಟ್ ಮೆಟ್ಟಿಲನ್ನು ಏರಿರ್ತಕ್ಕಂಥದ್ದು. ನನ್ನ ಹೇಳಿಕೆಯನ್ನ ಕಾಂಗ್ರೆಸ್ ನಾಯಕರು ತಿರುಚಿದ್ದಾರೆ, ನಾನು ಆ ರೀತಿ ಹೇಳೇ ಇಲ್ಲ ಅಂತ ಹೇಳ್ಬಿಟ್ಟು ರವಿಕುಮಾರ್ ಅವರು ಹೈಕೋರ್ಟ್ಗೆ ಒಂದು ಮನವಿಯನ್ನ ಮಾಡಿದ್ದಾರೆ. ಕೂಡಲೇ ಈ ಒಂದು ಎಫ್ಐಆರ್ ಅನ್ನ ರದ್ದು ಮಾಡಿ ನನ್ನನ್ನು ಈ ಪ್ರಕರಣದಿಂದ ಮುಕ್ತಿಗೊಳಿಸಬೇಕಂತಲೂ ಸಹ ಅವ್ರು ಕೇಳ್ಕೊಂಡಿರ್ತಕ್ಕಂಥದ್ದು. ಏನು ಕಳೆದ ಸೋಮವಾರ ಬಿಜೆಪಿಯ ಎಂಎಲ್ಸಿಗಳು ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇರ್ತಾರೆ. ಪ್ರತಿಭಟನೆ ಆದ ಬಳಿಕ ರವಿಕುಮಾರ್ ಅವರು ಆಪ್ತಿ ರೆಕಾರ್ಡ್ ಮಾತನಾಡುವಂತಹ ಸಂದರ್ಭದಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆಗಿರ್ತಕ್ಕಂತಹ ಶಾಲಿನಿ ರಜನೀಶ್ ಅವರ ಬಗ್ಗೆ ಒಂದು ಮಾತನ್ನ ಹೇಳ್ತಾರೆ. ಆ ಒಂದು ಮಾತು ಇದೀಗ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲೂ ಸಹ ವೈರಲ್ ಆಗಿತ್ತು. ರವಿಕುಮಾರ್ ಅವರ ವಿರುದ್ಧ ಸಾಕಷ್ಟು ಆಕ್ರೋಶಗಳನ್ನ ಕೆಲವೊಂದಿಷ್ಟು ನಾಯಕರು ಸಹ ಹೊರಹಾಕಿರು. ಸ್ವತಃ ಬಿಜೆಪಿ ನಾಯಕರು ಸಹ ಜವಾಬ್ದಾರಿಯುತ ಇರ್ತಕ್ಕಂತಹ ಸ್ಥಾನದಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಈ ರೀತಿ ಹೇಳಿಕೆಗಳನ್ನು ಕೊಡಬೇಕಾದ್ರೆ ಬಹಳ ಹುಷಾರಾಗಿ ಹೇಳಿಕೆಗಳನ್ನು ಕೊಡಬೇಕಾಗುತ್ತೆ. ಇಂತಹ ಹೇಳಿಕೆಗಳನ್ನು ಯಾವುದೇ ಕಾರಣಕ್ಕೂ ಯಾವ ಪಕ್ಷನೂ ಸಹ ಸಹಿಸೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು. ಇದೀಗ ರವಿಕುಮಾರ್ ಅವರೇ ಅದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ನನ್ನ ಹೇಳಿಕೆಯನ್ನ ಕಾಂಗ್ರೆಸ್ ನಾಯಕರು ರಾಜಕೀಯ ಮಾಡೋದಕ್ಕೋಸ್ಕರನೇ ಈ ರೀತಿ ಸೃಷ್ಟಿಯನ್ನ ಮಾಡಿದ್ದಾರೆ, ಕೂಡಲೇ ಈ ಪ್ರಕರಣದಿಂದ ನನ್ನ ಮುಕ್ತಿಗೊಳಿಸಬೇಕಂತ ಹೇಳ್ಬಿಟ್ಟು ಇದೀಗ ಹೈಕೋರ್ಟ್ ಮೆಟ್ಟಿಲನ್ನ ಹತ್ತಿರ್ತಕ್ಕಂಥದ್ದು. ಪ್ರಜ್ವಲ. ಫೈನ್ ರಾಘವೇಂದ್ರ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.